ನಮಸ್ಕಾರ ವೀಕ್ಷಕರೇ, ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು ಅಂತ ಹೇಳಿದರೆ ಇತ್ತೀಚಿನ ಪ್ರಕರಣಗಳಲ್ಲಿ ಅದು ದರ್ಶನ್ ಮತ್ತು ರೇಣುಕಾಸ್ವಾಮಿಯ ಪ್ರಕರಣ. ಹೌದು, ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ದರ್ಶನ್ ಯಾವಾಗ ಅರೆಸ್ಟ್ ಆದರು ಅಂತ ಹೇಳಿ ಗೊತ್ತಾಯಿತು, ಆಗ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ರು. ದರ್ಶನ್ ಈ ರೀತಿಯಾದಂತಹ ಒಂದು ಹತ್ಯೆ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರೆ ಅಂತ ಹೇಳಿಬಿಟ್ಟು ಬಹುಶಃ ಯಾರು ಕೂಡ ಕಲ್ಪನೆ ಮಾಡಿರಲಿಕ್ಕಿಲ್ಲ. ದರ್ಶನ್ ಅಭಿಮಾನಿಗಳು ಸಾಯಲಿ, ದರ್ಶನ್ ಅವರ ವಿರೋಧಿಗಳು ಕೂಡ ಈ ರೀತಿಯಾದಂತಹ ಒಂದು ಕಲ್ಪನೆಯನ್ನು ಮಾಡ್ಕೊಂಡಿರಲಿಲ್ಲ. ಆದರೆ ಅದು ಆಗಿ ಹೋಯಿತು. ಆಗಿದ್ದೇನೋ ಆಯಿತು, ಏನೋ ಮಿಸ್ ಆಗಿದೆ ಇಲ್ಲಿ ಅಂತ ಹೇಳಿಬಿಟ್ಟು ಒಂದಷ್ಟು ಸಮಾಧಾನವನ್ನು ತಗೊಂಡ್ರೆ, ಇಲ್ಲ, ಪೊಲೀಸ್ ತನಿಖೆ ಹಂತದಲ್ಲಿ ಸಾಕಷ್ಟು ಆತಂಕಕಾರಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿಗಳು ಹೊರಗಡೆ ಬರೋದಕ್ಕೆ ಶುರು ಆಗ್ತಿದ್ದಂತೆ ಸಮಾಧಾನ ಆಗಬಹುದು ಅಂತ ಹೇಳಿ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಮತ್ತಷ್ಟು ಆತಂಕಕಾರಿ ಮತ್ತು ಆಘಾತಕಾರಿ ಅಂಶಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಹೋಯಿತು. ಇದೆಲ್ಲದಕ್ಕೂ ಕೂಡ ಪೂರಕವಾಗಿ ಈಗ ಚಾರ್ಜ್ ಶೀಟ್ನಲ್ಲಿ ಒಂದೊಂದು ಅಂಶಗಳು ಕೂಡ ಉಲ್ಲೇಖ ಆಗಿರೋದನ್ನ ನೀವೇನಾದ್ರೂ ಕೇಳಿದ್ರೆ ಬಹುಶಃ ಇನ್ನಷ್ಟು ಬೆಚ್ಚಿ ಬೀಳ್ತೀರಾ. ಈ ದೊಡ್ಡ ಚಾರ್ಜ್ ಶೀಟ್ನಲ್ಲಿ ಇಲ್ಲಿ ಸುಮಾರು ಒಂದು 3391 ಪುಟಗಳ ಚಾರ್ಜ್ ಶೀಟ್ ಇದೆ ನೋಡಿ. ಇದರಲ್ಲಿ ಒಂದೊಂದು ಸಾಕ್ಷಿಗಳು ಕೂಡ ದರ್ಶನ್ ಇಡೀ ಗ್ಯಾಂಗ್ನ ಕರಾಳತಿಯನ್ನ ಮತ್ತೆ ಅವರ ಕ್ರೂರತ್ವವನ್ನ ಬಿಚ್ಚಿಡುತ್ತೆ. ಅದರಲ್ಲೂ ಕೂಡ ಇಲ್ಲಿ ಇಡೀ ಪ್ರಕರಣ ನಡೆಯೋದಕ್ಕೆ ಕತೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಣ ಎಲ್ಲವೂ ಕೂಡ ದರ್ಶನ್ ಅನ್ನೋದು ಬಹಿರಂಗ ಆಗಿದೆ. ಅಷ್ಟು ಮಾತ್ರ ಅಲ್ಲ, ರೇಣುಕಾಸ್ವಾಮಿ ಜೀವ ಹೋಗೋದ್ರಲ್ಲಿ ದರ್ಶನ್ ಪಾತ್ರ ಪ್ರಮುಖವಾಗಿದೆ ಅಂತ ಹೇಳ್ಬಿಟ್ಟು ಈ ಚಾರ್ಜ್ ಶೀಟ್ ಹೇಳ್ತಾ ಇದೆ. ಈಗ ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಹೇಳಿದಂತೆ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಈ ದರ್ಶನ್ ಮತ್ತು ರೇಣುಕಾಸ್ವಾಮಿಯ ಪ್ರಕರಣ ಏನಿದೆ ಅದು ಅಸಲಿಗೆ ಮತ್ತಷ್ಟು ರೋಚಕತೆಯನ್ನ ಪಡ್ಕೊಂಡಿದೆ. ಕಾರಣ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿರುವಂತಹ ಒಂದೊಂದು ಮಾಹಿತಿಗಳು, ಈ ಮಾಹಿತಿಗಳಲ್ಲಿ ಇರುವಂತದ್ದು ಪ್ರತಿಯೊಬ್ಬರು ಕೂಡ ಆಘಾತಕಾರಿ ಮತ್ತು ಆತಂಕ ಪಡುವಂತಹ ಅಂಶ. ಪಟ್ಟಣಗೆರೆ ಶೆಡ್ ನಲ್ಲಿ ನಡೆದಂತಹ ಈ ಕ್ರೌರ್ಯದ ವರ್ತನೆ ಏನಿದೆ ಇದನ್ನ ಈ ಪೊಲೀಸರು ಅಧ್ಯಯನ ರೂಪದಲ್ಲಿ ರಕ್ತದಲ್ಲೇ ಬರೆದಿದ್ದಾರೆ ಅಂತಾನೆ ಅನ್ಸುತ್ತೆ. ದರ್ಶನ್ ಇನ್ನಾದ್ರೂ ರಿಲೀಸ್ ಆಗ್ತಾರಾ ಇಲ್ವಾ ಅನ್ನುವಂತಹ ಕೌತುಕ ಇದೀಗ ನಿರ್ದೇಶಕ ದರ್ಶನ್ ಎಲ್ಲಿ ಅಂತ ಹೇಳಿ ಒಂದು ರೀತಿಯಲ್ಲಿ ಕೇಳುವಂತೆ ಆಗಿದೆ. ಜೊತೆಗೆ ಇದನ್ನ ಕಥೆಯನ್ನ ಬರೆದಿದ್ದು, ಜೊತೆಗೆ ನಿರ್ಮಾಣವನ್ನ ಮಾಡಿದ್ದು, ಚಿತ್ರಕಥೆಯನ್ನ ರೆಡಿ ಮಾಡಿದ್ದು ಎಲ್ಲವೂ ಕೂಡ ದರ್ಶನ್ ಅಂತ ಹೇಳಿ ಕೇಳಿದ ಮೇಲೆ ಸಹಜವಾಗಿ ಎಂಥವರಿಗಾದ್ರೂ ಕೂಡ ಆತಂಕ ಎದುರಾಗುತ್ತೆ. ಜೊತೆ ದರ್ಶನ್ ಹೊರಗಡೆ ಅಷ್ಟು ಸುಲಭ ಅಲ್ಲ ಅನ್ನೋದು ಖಚಿತ ಆಗ್ತಾ ಇದೆ. ಈಗಾಗಲೇ ನಾನು ಹೇಳಿದಂತೆ 3391 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಅನ್ನ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ ಯಾರ್ಯಾರದ್ದು ಪಾತ್ರ ಏನು, ಇದರಲ್ಲಿ ದರ್ಶನ್ ಯಾವ ರೀತಿ ಸೂತ್ರಧಾರ, ಜೊತೆಗೆ ಇದರಲ್ಲಿ ಪಾತ್ರಧಾರ ಮತ್ತು ಸೂತ್ರಧಾರ ಇದು ಪ್ರಮುಖ ಆಗುತ್ತೆ. ಇವರಿಗೆ ಅಸಲಿ ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಜೊತೆಗೆ ಈ ಕ್ರೈಮ್ ಸ್ಟೋರಿ ಇದೆಯಲ್ಲ, ಕ್ರೈಮ್ ಸಿನಿಮಾ ಇದೆಯಲ್ಲ, ಇದು ಆರಂಭದಿಂದ ಕೊನೆಯವರೆಗೂ ಕೂಡ ಒಂದು ಮಿಸ್ಟೇರಿಯಸ್ ಕಥೆಯಾಗಿ ಅಥವಾ ಸಿನಿಮಾವಾಗಿ ಮೂಡ್ ಬರ್ತಿದೆ ಅನ್ನೋದ್ರಲ್ಲಿ ಎರಡೇ ಮಾತಿಲ್ಲ. ಹೌದು, ದರ್ಶನ್ ಇಷ್ಟು ದಿನ ಲಕ್ಷಾಂತರ ಅಭಿಮಾನಿಗಳ ಪಾಲಿಗೆ ಚಾಲೆಂಜಿಂಗ್ ಸ್ಟಾರ್ ಆಗಿದ್ರು, ಕೆಮ್ಮಿದ್ರು ರಿಯಾಕ್ಟ್ ಮಾಡೋ ಬಹುದೊಡ್ಡ ಫ್ಯಾನ್ಸ್ ಬೇಸ್ ದರ್ಶನ್ಗೆ ಇತ್ತು. ಆದರೆ ಅದು ಯಾವಾಗ ರೇಣುಕಾಸ್ವಾಮಿಯ ಪ್ರಕರಣದಲ್ಲಿ ದರ್ಶನ್ ತಳುಕು ಹಾಕೊಂಡ್ರು, ಲಾಕ್ ಆದ್ರು, ಅವತ್ತಿನಿಂದ ದರ್ಶನ್ ಪರಿಸ್ಥಿತಿ ಹೀನಾಮಾನ ಅಂತ ಒಂದು ನಾಯಿ ಪಾಡಾಗಿ ಹೋಗಿದೆ. ದರ್ಶನ್ಗೆ ಇವಾಗ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಕೂಡ ಬೇಲಿಯ ದೊಡ್ಡ ಕಾಂಪೌಂಡ್ ನಿರ್ಮಾಣ ಆಗಿದೆ. ರೇಣುಕಾಸ್ವಾಮಿಯ ಕೇಸ್ನಲ್ಲಿ ದರ್ಶನ್ ಅಸಲಿಗೆ ಕತೆಗಾರ ಹೌದು, ಕೇವಲ ಕತೆಗಾರ ಮಾತ್ರ ಅಲ್ಲ, ಚಿತ್ರಕಥೆಯನ್ನು ಕೂಡ ಬರೆದಂತಹ ಚಿತ್ರಕಥೆಗಾರರು ಕೂಡ ಹೌದು. ಇನ್ನು ಪೊಲೀಸರು ಸಲ್ಲಿಸಿರುವಂತಹ ಬೃಹತ್ ಚಾರ್ಜ್ ಶೀಟ್ ನಲ್ಲಿ ಇಂಥದ್ದೊಂದು ಸ್ಫೋಟಕ ವಿಚಾರ ರಿವೀಲ್ ಆಗಿದೆ. ಪವಿತ್ರ ಹೇಳಿದಂತಹ ಚಾಡಿ ಕೇಳಿ ರೋಷಾಗ್ನಿಯ ಜ್ವಾಲೆಯಲ್ಲಿ ಉರಿದಂತಹ ದರ್ಶನ್ ಪಕ್ಕಾ ಪ್ಲಾನ್ ಮಾಡಿದ್ದ ಅನ್ನುವಂತಹ ಮಾಹಿತಿ ಇದೆ. ಜೂನ್ 1 ಅಂದ್ರೆ 3 ತಿಂಗಳ ಹಿಂದೆ ರೇಣುಕಾಸ್ವಾಮಿಯ ಸಿನಿಮಾದ ಹತ್ಯೆ, ಅಂದ್ರೆ ಈ ರೇಣುಕಾಸ್ವಾಮಿ ಹತ್ಯೆ ಸಿನಿಮಾದ ಸ್ಕ್ರೀನ್ ಪ್ಲೇ ರೆಡಿಯಾಗಿತ್ತು ಎನ್ನುವಂತಹ ಮಾಹಿತಿ ಇದೆ. ಈ ಹತ್ಯೆಗೂ 1 ವಾರ ಮುಂಚೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳು ಸಂಘದ ಜಿಲ್ಲಾಧ್ಯಕ್ಷ ರಘುಗೆ ಖುದ್ದು ದರ್ಶನ್ ಫೋನ್ ಮಾಡಿದಂತೆ. A4 ಆಗಿರುವಂತಹ ರಘು ಅಲಿಯಾಸ್ ರಾಘವೇಂದ್ರ ದರ್ಶನ್ ಕಟ್ಟಾಜ್ಞೆಯಂತೆ ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡು ಬಂದಿದ್ದಾನೆ. ಹಾಗಾಗಿ ಇಲ್ಲಿ ಪ್ರಮುಖವಾದಂತಹ ಕತೆ ಶುರುವಾಗೋದೇ ಈ ದರ್ಶನ್ ಫೋನ್ ಮಾಡೋದ್ರಿಂದ ಅಂತ ಹೇಳಿ. ಇನ್ನು ಪೊಲೀಸರ ಚಾರ್ಜ್ ಶೀಟ್ ಈ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅತ್ಯಂತ ಸ್ಪಷ್ಟವಾಗಿ ಸ್ಟಂಟ್ ಮಾಸ್ಟರ್ ಪಾತ್ರವನ್ನು ಕೂಡ ನಿರ್ವಹಿಸೋದ್ರ ಬಗ್ಗೆ ಕೂಡ ಹೇಳಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಜೂನ್ 8 ರಾತ್ರಿ ಎಂತಹ ಭೀಕರ ಸನ್ನಿವೇಶ ಸೃಷ್ಟಿಯಾಗಿತ್ತು ಅನ್ನೋದಕ್ಕೆ ಬಹುಶಃ ಎಂಥವರಿಗಾದ್ರೂ ಕೂಡ ಆತಂಕ ಆಗುತ್ತೆ. ಅದನ್ನು ಕೇಳಿದ್ರೆ ಎಂಥವರಿಗಾದ್ರೂ ಕೂಡ ಆತಂಕ ಆಗ್ತದೆ. ಅಲ್ಲಿದ್ದಂತಹ ಗ್ಯಾಂಗ್ನ ಕ್ರೌರ್ಯತೆ ಎಷ್ಟು ಮಟ್ಟಿಗೆ ತಲುಪಿತ್ತು ಅಂತ ಹೇಳಿದ್ರೆ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಕೆಟ್ಟದಾಗಿತ್ತು. ಸಿನಿಮಾ ಭಾಷೆಯಲ್ಲಿ ಹೇಳೋದಾದ್ರೆ ಈ ಪಟ್ಟಣಗೆರೆ ಪಾಪಿಗಳ ಲೋಕದ ರಾಜನಾಗಿದ್ದ ಈ ರಾಜ ಬೇರೆ ಯಾರೂ ಅಲ್ಲ, ಅದೇ ದರ್ಶನ್. ರೇಣುಕಾಸ್ವಾಮಿ ಅನ್ನುವಂತಹ ಒಂಟಿ ಜೀವದ ಮೇಲೆ
ದೈತ್ಯರ ದಂಡು ದಾಳಿ ಮಾಡಿದ್ದು ಕೂಡ ಯಾವ ರೀತಿ ಅಂತ ಹೇಳಿದ್ರೆ, ಇರುವೆ ಒಂದು ಆನೆಯ ಪಾದದಡಿಗೆ ಸಿಕ್ಕರೆ ಏನಾಗುತ್ತೆ ಅದೇ ರೀತಿಯಲ್ಲಿ ಇತ್ತು. ರೇಣುಕಾಸ್ವಾಮಿಯ ಕಿಡ್ನಾಪ್ ಮಾಡಿಸಿದ್ದು, ಬಳಿಕ ಶೆಡ್ನಲ್ಲಿ ಹಲ್ಲೆ ಮಾಡಿದ್ದು ಎಲ್ಲವೂ ಕೂಡ ದರ್ಶನ್ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿಗೆ ರೇಣುಕಾಸ್ವಾಮಿಯ ಹತ್ಯೆಯ ವಿಚಾರದಲ್ಲೂ ಹಲ್ಲೆಯ ವಿಚಾರದಲ್ಲೂ ಕೂಡ ದರ್ಶನ್ ಪಾತ್ರವಿದೆ ಅನ್ನೋದು ದೃಢ ಆಗುತ್ತೆ. ಇಷ್ಟಕ್ಕೆ ಸುಮ್ಮನೆ ಆಗಿಲ್ಲ ದರ್ಶನ್. ಸಿನಿಮಾ ಭಾಷೆಯಲ್ಲೇ ಹೇಳೋದಾದ್ರೆ, ರೇಣುಕಾಸ್ವಾಮಿಯ ಕೇಸ್ನಲ್ಲಿ ಎಡಿಟಿಂಗ್ ಕೆಲಸವನ್ನು ಕೂಡ ಇದೇ ದರ್ಶನ್ ಮತ್ತು ಪವಿತ್ರ ಗೌಡ ಮಾಡಿದ್ದಾರೆ. ದರ್ಶನ್ ಪವಿತ್ರ ಗೌಡಳ ಹೆಸರನ್ನ ಅಥವಾ ಆಕೆಯ ದರ್ಶನ್ ಇಲ್ಲಿ ಪವಿತ್ರ ಗೌಡ ಹೇಳಿದಂತೆ ಕೇಳಿಕೊಂಡು ತನ್ನದೊಂದು ಯಾವುದೇ ರೀತಿಯಾದಂತಹ ತಲೆಗೆ ಕೆಲಸವನ್ನೇ ಕೊಡದೆ ಅವಳು ಏನು ಹೇಳಿದ್ದಾಳೆ ಅದೇ ರೀತಿ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ದರ್ಶನ್ ಇಲ್ಲಿ ಒಂದೇ ಒಂದು ಚೂರು ಆಲೋಚನೆಯನ್ನು ಕೂಡ ಮಾಡಲಿಲ್ಲ. ಅಕ್ಷರಶಃ ಹಳೆ ಸಿನಿಮಾದ ವಿಲನ್ಗಳ ರೀತಿಯೇ ದರ್ಶನ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅಸಲಿ ಟರ್ನಿಂಗ್ ಪಾಯಿಂಟ್ ಇದು. ರೇಣುಕಾಸ್ವಾಮಿ ಅಕ್ಷರಶಃ ಕಾಲಿಗೆ ಬಿದ್ದು ಬೇಡಿಕೊಂಡಿದ್ದ, ಆದರೂ ಕೂಡ ಇವರ ಮನಸ್ಸು ಕರಗಿಲ್ಲ. ಇವರಿಗೆ ಕನಿಕರ ಅನ್ನೋದೇ ಬರಲಿಲ್ಲ. ಮುಖದಲ್ಲಿ ರಕ್ತ ಹರಿತಾ ಇದೆ, ಆದರೂ ಇವರಿಗೆ ಒಂದೇ ಒಂದು ಚೂರು ಮುಖದಲ್ಲಿ ಮನಸ್ಸಿನಲ್ಲಿ ಆ ರಕ್ತದ ಗದೆಯ ಗಾಯ ನೋಡಲೇ ಇಲ್ಲ. ಪೊಲೀಸರಿಗೆ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ, ಫೋಟೋಗಳು ಕೂಡ ಸಿಕ್ಕಿದೆ. ಆ ಫೋಟೋಗಳನ್ನು ನೋಡಿದರೆ ಎಂಥವರ ಕರುಳಾದರೂ ಕೂಡ ಚುರುಕಂತದೆ. ಬಟ್ ಇವರಿಗೆ ಅನ್ನಿಸ್ಲೇ ಇಲ್ಲ. ಇನ್ನು ರೇಣುಕಾಸ್ವಾಮಿಯ ಜೀವ ಹೋಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ ಇವರು ಬಿಟ್ಟಿಲ್ಲ, ಈ ದುಷ್ಟರು ಬಿಟ್ಟಿಲ್ಲ. ದರ್ಶನ್ಗೆ ಆ ಹಂತದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹಂತದಲ್ಲೂ ಕೂಡ ದರ್ಶನ್ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಆ ಬಾಡಿಯನ್ನು ಎಲ್ಲಾದರೂ ಕೂಡ ಬಿಸಾಕ್ ಬನ್ನಿ ಅಂತ ಹೇಳಿಬಿಟ್ಟು ದರ್ಶನ್ ಖುದ್ದು ಸೂಚನೆಯನ್ನು ನೀಡಿದ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿದೆ. ಅಲ್ಲಿಗೆ ದರ್ಶನ್ ಸಾಕ್ಷಿಗಳ ಎಡಿಟಿಂಗ್ ಕೆಲಸವನ್ನು ಕೂಡ ಅಂದರೆ ಎಡಿಟರ್ ಪಾತ್ರವನ್ನು ಕೂಡ ನಿಭಾಯಿಸಿದ್ದಾರೆ. ಇನ್ನು ಮತ್ತೊಂದು ಕೆಲಸವನ್ನು ಕೂಡ ದರ್ಶನ್ ಮಾಡಿದ್ದಾರೆ. ಅದೇನು ಅಂತ ಹೇಳಿದರೆ, ಸಿನಿಮಾಗಳಲ್ಲಿ ಗ್ಯಾಂಗ್ ಕಟ್ಟಿಕೊಂಡು ಹೇಗೆ ಹಣವನ್ನು ಕೊಟ್ಟು ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಯತ್ನವನ್ನು ಮಾಡ್ತಾರೋ ಅದೇ ರೀತಿ ನಿರ್ಮಾಪಕರ ಪಾತ್ರವನ್ನು ಕೂಡ ಮಾಡಿದ್ದಾರೆ. ಖುದ್ದು ಪೊಲೀಸರ ಮುಂದೆ ದರ್ಶನ್ ಈ ಬಗ್ಗೆ ಸ್ಪಷ್ಟ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನ ಮುಚ್ಚಿ ಹಾಕೋದಕ್ಕೆ ಪೊಲೀಸ್ ಲಾಯರ್ ಹಾಗೂ ಈ ದೇಹವನ್ನು ಸಾಗಿಸುವಂತಹ ವ್ಯಕ್ತಿಗಳಿಗೆ ಕೊಡುವುದಕ್ಕೆ ಅಂತಲೇ 30 ಲಕ್ಷ ನೀಡಿದ್ದ ಅನ್ನೋದು ಒಪ್ಪಿಕೊಂಡಿದ್ದಾರೆ. ಇದೇ 30 ಲಕ್ಷ ಹಣವನ್ನು ಪಡ್ಕೊಂಡಿದ್ದಂತಹ ಪ್ರದೋಷ್ ಇಂಥದ್ದೊಂದು ಸಂಗತಿಯನ್ನು A15 ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ನಾಯಕ್ ಸರೆಂಡರ್ ಆಗುವ ಮೂಲಕ ಹೇಳಿದರು. ಇದೇ ಮೂವರಿಗೆ ಡಿ ಗ್ಯಾಂಗ್ ಹಣ ನೀಡಿ ರೇಣುಕಾಸ್ವಾಮಿ ದೇಹವನ್ನು ವಿಲೇವಾರಿ ಮಾಡಿ ಸಾಕ್ಷಿ ನಾಶವನ್ನು ಮಾಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಷ್ಟು ಮಾತ್ರವಲ್ಲ, ದರ್ಶನ್ ಈ ಹಿಂದೆ ನಿರ್ದೇಶಕರೊಬ್ಬರ ಪುಡಾಂಗ್ ಅನ್ನುವಂತಹ ಮೂಲಕ ಟೀಕಿಸಿದ್ರು. ದರ್ಶನ್ ಸಿನಿಮಾ ಬದುಕಿನ ದೊಡ್ಡ ಟರ್ನಿಂಗ್ ಪಾಯಿಂಟ್, ಕಡೆಯ ಸಿನಿಮಾ. ಅದೇ ಸಿನಿಮಾದ ನಿರ್ದೇಶಕ ಪ್ರೇಮ್ ಬಗ್ಗೆ ಮಾತನಾಡಿದಂತಹ ದರ್ಶನ್ ಈಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪಕ್ಕ ಪುಡಾಂಗ ನಿರ್ದೇಶಕನಂತೆ ವ್ಯವಹರಿಸಿದ್ದಾನೆ. 3 ಆಯಾಮಗಳಲ್ಲೂ ಕೂಡ ಚಾರ್ಜ್ ಶೀಟ್ನ ತನಿಖಾ ಪುಟಗಳು ಈ ದರ್ಶನ್ ಸೂತ್ರಧಾರಿ ಅಂತ ಹೇಳ್ತಾ ಇದ್ದಾವೆ. ಕಿಡ್ನಾಪ್ ನಂತರ ಹತ್ಯೆಗೂ ಮೊದಲು ಹಲ್ಲೆ ಎಲ್ಲವನ್ನ ಕೂಡ ದರ್ಶನ್ ಪ್ಲಾನ್ನಂತೆ ಮಾಡಿದ್ದಾರೆ. ಹೀಗಾಗಿ ಸ್ಟಂಟ್ ಮಾಸ್ಟರ್ ಪಾತ್ರವನ್ನು ಕೂಡ ಇದೇ ದರ್ಶನ್ ಇಲ್ಲಿ ವಹಿಸಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಇನ್ನು ದೇಹ ಸಾಗಿಸುವಂತಹ ಸೂಚನೆ ನೀಡೋದ್ರ ಮೂಲಕ ಎಡಿಟರ್ ಆಗಿ ಸಾಕ್ಷಿ ನಾಶಕ್ಕೂ ಕೂಡ ಯತ್ನವನ್ನ ಮಾಡಿದ್ದ ಅನ್ನೋದು ಸ್ಪಷ್ಟವಾಗಿದೆ. ಲಕ್ಷ ಹಣ ಕೊಟ್ಟು ಸಾಕ್ಷಿ ನಾಶದ ನಿರ್ಮಾಣ ಮಾಡಿದಂತಹ ನಿರ್ಮಾಪಕನ ಪಾತ್ರವೂ ಕೂಡ ಇದೇ ದರ್ಶನ್ದು. ಒಟ್ಟಿನಲ್ಲಿ ಈ ಭಯಾನಕ ಸಿನಿಮಾ, ರೇಣುಕಾಸ್ವಾಮಿಯ ಭಯಾನಕ ಸಿನಿಮಾದ ಎಲ್ಲಾ ಪಾತ್ರಗಳನ್ನು ಕೂಡ ನಿಭಾಯಿಸಿದ್ದು ಮತ್ತು ಅದನ್ನ ಲೀಡ್ ಮಾಡಿದ್ದು ದರ್ಶನ್ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನು ಒಬ್ಬ ಕೀಚಕನ ರೀತಿಯೂ ಕೂಡ ಇದೇ ದರ್ಶನ್ ವರ್ತನೆ ಮಾಡಿದ ಅನ್ನೋದಕ್ಕೆ ಈ ಕ್ರೌರ್ಯದ ಕರಾಳತೆಯ ಮತ್ತೊಂದು ನಿದರ್ಶನ ಆಗಿದೆ. ಇದೇ ರೇಣುಕಾಸ್ವಾಮಿಯ ಟಾರ್ಚರ್ ಕೊಟ್ಟು ಅಮಾನುಷವಾಗಿ ಥಳಿಸಿ ಆತನ ಜೀವವನ್ನು ತೆಗೆದಿದ್ದು ಮಾತ್ರ ಅಲ್ಲದೆ, ಒಂದು ಹುಡುಗಿಗಾಗಿ ಇಷ್ಟೆಲ್ಲ ಟಾರ್ಚರ್ ಕೊಡ್ತೀಯಾ ಅಂತ ಹೇಳಿಬಿಟ್ಟು ಇದೇ ದರ್ಶನ್ ಅವತ್ತು ಹೇಳಿದಂತಹ ಡೈಲಾಗ್ಗಳು ಈಗ ನೆನಪಾಗ್ತಿದೆ. ಮನುಷ್ಯನಾದವನು ಚೂರೇ ಚೂರು ಮನುಷ್ಯತ್ವವನ್ನಾದರೂ ಹೊಂದಿರ್ತಾನೆ, ಆದರೆ ಇಲ್ಲಿರುವಂತಹ ಯಾರು ಕೂಡ ಒಂದೇ ಒಂದು ಚೂರು ಮನುಷ್ಯತ್ವವನ್ನು ಹೊಂದಿರಲಿಲ್ಲ. ಇವರು ಬಹುಶಃ ನೀರುವನ್ನ ಎಲ್ಲ ಹಾಲು ಕುಡಿದು ದೊಡ್ಡವರಾದಂತಹ ಮಕ್ಕಳಲ್ಲ, ಇವರೆಲ್ಲರೂ ಕೂಡ ರಕ್ತ ಕುಡಿದು ದೊಡ್ಡವರಾದಂತಹ ಮಕ್ಕಳ ಅಥವಾ ಮೃಗಗಳ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಪ್ರಶ್ನೆ ಬೀರೋಕೆ ಕಾರಣ ಆಗಿದೆ. ಮೊದಲೇ ನಶೆಯಲ್ಲಿದ್ದಂತಹ ಇವರೆಲ್ಲರೂ ಕೂಡ ಕಿರಾತಕರು ರೀತಿಯಲ್ಲಿ ಒಂದು ರೀತಿ ವರ್ತನೆ ಮಾಡಿದ್ರು. ರೇಣುಕಾಸ್ವಾಮಿ ಕಾಲು ಹಿಡಿದು ಬೇಡ್ಕೊಂಡ್ರು ಕೂಡ ಬಿಡ್ಲಿಲ್ಲ. ಆತನ ಮರ್ಮಾಂಗಕ್ಕೆ ಒದ್ದು ಆತನ ಮುಖಕ್ಕೆ ಹೊಡೆದು ಆತನ ತಲೆಯನ್ನ ಲಾರಿಗೆ ಚಚ್ಚಿ, ಅಪ್ಪ ಅದನ್ನ ಹೇಳೋಕ್ಕೂ ಕೂಡ ಅಸಾಧ್ಯ, ಅಂತಹ ರಣಭೀಕರ ಪರಿಸ್ಥಿತಿ ಅಲ್ಲಿ ಒಂದು ರೀತಿಯಲ್ಲಿ ನಿರ್ಮಾಣ ಆಗಿತ್ತು.
ರೇಣುಕಾಸ್ವಾಮಿ ಎದೆಗೆ ಇದೇ ದರ್ಶನ್ ಒದ್ದಿದ್ದ. ತನ್ನ ಗೆಳತಿ ಪವಿತ್ರಾಳನ್ನ ಕರ್ಕೊಂಡು ಶೆಡ್ನಲ್ಲಿ ಕಾಲಿಟ್ಟಿದ್ದೆ ತಡ ರೇಣುಕಾಸ್ವಾಮಿ ಹತ್ರ ಹೋದವನೇ ಕಾಲು ಮೇಲೆತ್ತಿ ರೇಣುಕಾಸ್ವಾಮಿಯ ಎದೆಗೆ ಒದ್ಬಿಟ್ಟಿದ್ದ. ಗಜಗಾತ್ರದ ದರ್ಶನಲ್ಲಿ ಅಣಕಲು ದೇಹದ ರೇಣುಕಾಸ್ವಾಮಿಯಲ್ಲಿ ಬಹುಶಃ ದರ್ಶನ್ ಹಾಗೆ ರೇಣುಕಾಸ್ವಾಮಿಯ ಎದೆಗೆ ಒದ್ದಾಗ ಅರ್ಧ ಜೀವ ಅಲ್ಲೇ ಹೋಗಿತ್ತು ಅಂತ ಹೇಳಿ ಅನ್ಸುತ್ತೆ. ಏನಾಗ್ತಿದೆ ಅಂತ ಹೇಳಿ ನೋಡೋ ಅಷ್ಟರಲ್ಲಿ ಕಡುಕೋಪದ ಪವಿತ್ರ ಕೂಡ ಬೈಯೋಕೆ ಆರಂಭಿಸಿದ್ದಾಳೆ. ಮತ್ತಷ್ಟು ಕೋಪಿತಗೊಂಡಂತಹ ದರ್ಶನ್ ಈ ರೇಣುಕಾಸ್ವಾಮಿಯ ಮೇಲೆ ಮರಣವಾದಂತಹ ಹಲ್ಲೆಯನ್ನ ನಡೆಸ್ತಾನೆ. ಅಷ್ಟೇ, ಇವನ ಜೊತೆಗಿದ್ರು ಕೂಡ ಮತ್ತೆ ಹಲ್ಲೆಯನ್ನ ಮಾಡ್ತಾರೆ. ಆತ ಸಾವು ಬದುಕಿನ ನಡುವೆ ಹೋರಾಡ್ತಿದ್ರು ಕೂಡ ಬಿಡದೆ ಆತನ ಜೀವವನ್ನು ತೆಗಿತಾರೆ. ಇವೆಲ್ಲವೂ ಕೂಡ ಈಗ ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದ್ದು, ಸಾಕ್ಷಿ ಸಮೇತ ಇವೆಲ್ಲರೂ ಕೂಡ ಸಾಬೀತಾಗುವಂತಹ ಚಾನ್ಸಸ್ ಇರೋದ್ರಿಂದ ದರ್ಶನ್ ಜೀವನ ಪರ್ಯಂತ ಜೈಲಿನಲ್ಲಿ ಕುಳಿಯುವಂತಾದ್ರೂ ಕೂಡ ಅಚ್ಚರಿ ಇಲ್ಲ. ಈ ರಕ್ಕಸರ ವಿಷಬೀಜಗಳಿಗೆ ಸರಿಯಾದಂತಹ ಶಿಕ್ಷೆ ಸಿಗೋದ್ರಲ್ಲಿ ಅನುಮಾನನೇ ಇಲ್ಲ ಅನ್ನುವುದು ಮಾತ್ರ ಸತ್ಯ. ನಿಮಗೇನನ್ನಿಸುತ್ತೆ ವೀಕ್ಷಕರೇ? ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.